Hello people, welcome back to my YouTube channel. ಇದು ನನ್ನ ಸೆಕೆಂಡ್ ವ್ಲಾಗ್ ಮೈಸೂರಲ್ಲಿರೋ ಲಲಿತ್ ಮಹಲ್ ಮೇಲೆ. ಬೇಸಿಕಲಿ ಈ ಲಲಿತ್ ಮಹಲ್ ಪ್ಯಾಲೇಸ್ನ ಕೃಷ್ಣರಾಜ ಒಡೆಯರ್ 4th 20th ಸೆಂಚುರಿಯಲ್ಲಿ ಕಟ್ಟಿರೋದು ಎಕ್ಸ್ಕ್ಲೂಸಿವ್ಲಿ ಫಾರ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಮೈಸೂರು ಬಂದಾಗ ಇರೋಕೆ. ಹಾಗೆ ಯುರೋಪಿಯನ್ ಗೆಸ್ಟ್ಸ್ ಯಾರಾದರೂ ಇದ್ದರೆ ಅವರು ಕೂಡ ಉಳ್ಕೊತಿದ್ರು. ಬಟ್ ನಾವು ದಿಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಲಲಿತ್ ಮಹಲ್ ಹೋಟೆಲ್ and this is how it looks while entering. ಸಾಕಷ್ಟು ಮೂವಿನ ಇಲ್ಲೇ ತೆಗೆದಿರೋದು. Obviously you have seen in many movies, songs, pre-wedding shoots, albums and so on. ಬಟ್ ನನಗಿದನ್ನು ನೋಡ್ತಿದ್ದಂಗೆ ಬರೀ ಮ್ಯಾಜಿಕ್ ಅಜ್ಜಿ ಮತ್ತು ರಕ್ತ ಕಣ್ಣೀರು ನೆನಪಾಗ್ತಿತ್ತು. ಇದು ಎಂಟ್ರಿ ಹಾಲ್, ಬಟ್ ಇವಾಗ ಹೋಟೆಲ್ ರಿಸೆಪ್ಷನ್ ಆಗಿ ಯೂಸ್ ಮಾಡ್ತಿದ್ದಾರೆ. ಇದು ಎಂಟ್ರೆನ್ಸ್ ಹಾಲಲ್ಲಿರೋ ಮೇನ್ ಸ್ಟೇರ್ವೇ. ಅಕ್ಕಪಕ್ಕ 2 ಲಿವಿಂಗ್ ಏರಿಯಾ ಇದೆ. ದಿಸ್ ಇಸ್ ಬಾಲ್ ರೂಮ್, ಇವಾಗ ಡೈನಿಂಗ್ ಏರಿಯಾಗಿ ಯೂಸ್ ಮಾಡ್ತಿದ್ದಾರೆ. ದಿಸ್ ಇಸ್ ರೈಟ್ ಸೈಡ್ ಲಿವಿಂಗ್ ಏರಿಯಾ. ಅಷ್ಟೊಂದು ಚೆನ್ನಾಗೇನು ಮೇಂಟೈನ್ ಮಾಡಿಲ್ಲ. ದೇ ಸೇ ಇಟ್ಸ್ ಅ 4-star ಹೋಟೆಲ್, ಬಟ್ 4-star ಹೋಟೆಲ್ ಅಷ್ಟು ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿಲ್ಲ. ಏನಿದ್ರು ಮಹಾರಾಜ ಪ್ಯಾಲೇಸ್ ಮತ್ತು ವಿಂಟೇಜ್ ಫೀಲ್ ಮಾಡೋಕ್ಕೆ ಹೋಗಬೇಕಷ್ಟೆ. ಅದಕ್ಕೆ ಇಲ್ಲಿ ಮೋಸ್ಟ್ಲಿ ಯಾವಾಗಲೂ ಫಾರಿನರ್ಸೇ ಸ್ಟೇ ಆಗಿರ್ತಾರೆ. ಇದು ಪ್ಯಾಲೇಸ್ ರೂಮ್ಸ್ದು ಬಾಲ್ಕನಿ ಆ್ಯಂಡ್ ಸ್ವಿಮ್ಮಿಂಗ್ ಏರಿಯಾ. ಯು ಕ್ಯಾನ್ ಸಿ ಓನ್ಲಿ ಯುರೋಪಿಯನ್ಸ್ ದೇರ್. ಮೈಸೂರಿಗೆ ಹೋದಾಗ 1 ಟೈಮ್ ವಿಸಿಟ್ ಮಾಡಿ ಬರ್ಬೋದು. ಯೂಶಲಿ ಈವ್ನಿಂಗಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಸ್ಟೇ ಮಾಡಬೇಕು ಅಂತಲೇ ಏನಿಲ್ಲ. ಯು ಕ್ಯಾನ್ ಆಲ್ಸೋ ಯೂಸ್ ರೆಸ್ಟೋರೆಂಟ್. ಐ ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.